ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಕ್ಸ್ಪೆಕ್ಟೆಡ್ ಸರಣಿಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. KS ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಇದು ವಿಡಿಯೋ ನಂಬರ್ 1. ಓಕೆ, ಇವತ್ತು ಭಾರತದ ಸಂವಿಧಾನ ಮತ್ತು ಆಡಳಿತ ತಗೊಂಡಿದ್ದೀನಿ. ನೋಡಿ, ನಾವು ಲಾಸ್ಟ್ 2024 ಆದಾಗ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ. ಅಲ್ಲಿ ನಿಮಗೆ ಜಿ ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ಆಯ್ತು. ಹಾಗೆ ಇವಾಗ ಕೂಡ 2026-27 ಅಂತ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ನಮ್ಮ ಸ್ಟ್ರಾಟಜಿ ವಿಡಿಯೋ ಹೆಂಗೆ ಓದಬೇಕು ಅಂತ, ಸ್ಕೀಮ್ಸ್ ಇದೆ, ಕರೆಂಟ್ ಅಫೇರ್ಸ್ ಇದೆ, KS ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ಇವಾಗ ನಿಮಗೆ ಜಿ ಕೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, KS. ಓಕೆ, ಲೆವೆಲ್ ಚೆನ್ನಾಗಿರುತ್ತೆ. ವಿತ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡೋಣ, ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡೋಣ. ಈ ಎಲ್ಲ ಲಿಂಕ್ಗಳನ್ನ ಪ್ಲೇ ಲಿಸ್ಟ್ಗಳದ್ದು ನಾನು ನಿಮ್ಗೆ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಸ್ತೀನಿ. ವೆಲ್ಕಮ್ ಆನ್, ವೆರಿ ಗುಡ್ ಮಾರ್ನಿಂಗ್. ಸಿ, ಈ KS ಯಾವಾಗಲೂ KPSC UPSC ನ ಫಾಲೋ ಮಾಡುತ್ತೆ. ಸೊ UPSC ಕ್ವಶನ್ಸ್ಗಳು ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ. ಒಂದಷ್ಟು ಅದನ್ನು ಕೂಡ ತಗೊಳ್ತೀನಿ, ಒಂದಷ್ಟು ಕರೆಂಟ್ ಅಫೇರ್ ಇರೋದು ಕೂಡ ತಗೋತೀನಿ, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಚೆನ್ನಾಗಿರುತ್ತೆ, ಡೀಟೇಲ್ ಆಗಿ ತಗೋಣ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಎಸ್, ಭಾರತೀಯ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಇಂಡಿಯನ್ ಪೊಲಿಟಿ ವಿತ್ ರೆಫರೆನ್ಸ್ ಟು ಇಂಡಿಯನ್ ಪೊಲಿಟಿ. ಓಕೆ, ಬಂದಿತ್ತು ಈ ಕ್ವಶನ್. ಸುಗ್ರೀವಾಜ್ಞೆ ಯಾವುದೇ ಕೇಂದ್ರ ಕಾಯ್ದೆಯನ್ನು ತಿದ್ದುಪಡಿ ಮಾಡಬಹುದು. ಸುಗ್ರೀವಾಜ್ಞೆಯು ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಬಹುದು. ಸುಗ್ರೀವಾಜ್ಞೆಯು ಹಿಂದಿನ ದಿನಾಂಕದಿಂದ ಜಾರಿಗೆ ಬರಬಹುದು. ಯಾವ ಹೇಳಿಕೆ ಸರಿಯಾಗಿದೆ? ಆರ್ಡಿನೆನ್ಸ್ ಅಂತ ಕರಿತೀವಿ. 123ನೇ ವಿಧಿ ಅಲ್ವಾ ಸರ್? ರಾಷ್ಟ್ರಪತಿ ಮಾಡ್ತಾರೆ. ನೋಡಿ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರದ್ದು ಒಂದು ಸುಗ್ರೀವಾಜ್ಞೆ ಆಗಿತ್ತು. ನಂಬರ್ ಆಫ್ ಜಡ್ಜಸ್ ಇನ್ ಸುಪ್ರೀಂ ಕೋರ್ಟ್ ಜಾಸ್ತಿ ಮಾಡಿದ್ರು. ಸೊ ನೋಡಿ, ಈ ಕರೆಂಟ್ ಅಫೇರ್ ಇದ್ದಾಗ ಹಿಂಗೆ ಸ್ಟಾಟಿಕ್ ಪೋರ್ಷನ್ ಕನ್ವರ್ಟ್ ಮಾಡ್ಬಿಡ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸುಗ್ರೀವಾಜ್ಞೆ ಯಾವುದೇ ಕೇಂದ್ರ ಕಾಯ್ದೆಯನ್ನ ಅಮೆಂಡ್ ಮಾಡಬಹುದು. ಅಂದ್ರೆ ಪ್ರೀವಿಯಸ್ ಯಾವ್ದಾದ್ರು ಕಾಯ್ದೆ ಇದೆಯಾ? ಎಸ್, ಅದನ್ನ ಅಮೆಂಡ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಸುಗ್ರೀವಾಜ್ಞೆ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸ್ಕೋಬಹುದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೂಲಭೂತ ಹಕ್ಕು ನಮ್ಮ ಫಂಡಮೆಂಟಲ್ ರೈಟ್ಸ್ ನಮ್ಮ ಮೂಲಭೂತ ಸಂರಚನೆ ಅಲ್ವಾ? ನಮ್ಮ ಸಂವಿಧಾನ ಮೂಲಭೂತ ಸಂರಚನೆ ನಾವು ಹಾಳು ಮಾಡಂಗಿಲ್ಲ, ನಿಮ್ಗೆ ಗೊತ್ತೇ ಇದೆ. ಹಂಗಂತ ಮೂಲಭೂತ ಹಕ್ಕನ್ನು ಅಮೆಂಡೇ ಮಾಡಬಹುದು. ಮೂಲಭೂತ ಸಂರಚನೆಗೆ ಧಕ್ಕೆ ಆಗದಂತೆ ಮಾಡಬೇಕು. ಬಟ್ ಇಲ್ಲಿ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಬಹುದು ಅಂತ ಹೇಳೋದು ಕ್ಯಾನ್ ಅಬ್ರೀಜ್ ಎ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳೋದು. ದಯವಿಟ್ಟು ಕ್ವಶನ್ ಅರ್ಥ ಮಾಡ್ಕೋಬೇಕು. ಓಕೆ, ಇದು ಆಪ್ಷನ್ ತಪ್ಪಾಗುತ್ತೆ. ಓಕೆ, ಮೂಲಭೂತ ಹಕ್ಕುಗಳನ್ನ ಯಾವುದೇ ಒಂದು ನೋಡಿ, ಮೂಲಭೂತ ಹಕ್ಕಿದೆಯಲ್ಲ ಸ್ನೇಹಿತರೆ. ಓಕೆ, 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಲಿ 19ನೇ ವಿಧಿಯಲ್ಲಿ ಬರ್ತಕ್ಕಂಥ 6 ಫಂಡಮೆಂಟಲ್ ರೈಟ್ಸ್ಗಳು ತನ್ನಂಗೆ ತಾನೇ ಅಮಾನತಾಗುತ್ತೆ ಹೊರತು ಬೇರೆ ಇನ್ಯಾವ ಟೈಮಲ್ಲಿ ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಲು ಸಾಧ್ಯ ಇಲ್ಲ. ದಿಸ್ ಇಸ್ ರಾಂಗ್. ಸುಗ್ರೀವಾಜ್ಞೆಯು ಹಿಂದಿನ ದಿನಾಂಕದಿಂದ ಜಾರಿಗೆ ಬರಬಹುದು. ಎಸ್, ದಟ್ ಈಸ್ ರೈಟ್ ಆನ್ಸರ್. ಆಪ್ಷನ್ 1 and 3 ಈಸ್ ದ ರೈಟ್ ಆನ್ಸರ್. ಇಲ್ಲಿದೆ ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ನಾನು ಹೇಳ್ತಾ ಅರ್ಥ ಆಗ್ತಿದೆಯಲ್ಲ? ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಆರ್ಟಿಕಲ್ 13ನೇದಿದೆ, ಸಬ್ ಕ್ಲಾಸ್ 2. ಈ ವಿಧಿ ರಾಜ್ಯ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳುವ ಸಂಶಯಿಸ ಯಾವುದೇ ಕಾನೂನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಸಿಂಪಲ್ ಫಂಡ. ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಇನ್ನು ಈ ಮೂಲಭೂತ ಹಕ್ಕಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ಒಂದು ಆರ್ಡಿನೆನ್ಸ್ಗೆ, ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಈಗ ರಾಜ್ಯದಲ್ಲಿ ಯಾರು ಮಾಡ್ತಾರೆ? ರಾಜ್ಯದಲ್ಲಿ ಕೇಳಬಹುದು, ರಾಜ್ಯದಲ್ಲಿ ರಾಜ್ಯಪಾಲರು ಮಾಡ್ತಾರೆ. ರಾಜ್ಯಪಾಲರು ಅಲ್ವಾ ಸರ್? ಆ ಆರ್ಟಿಕಲ್ ಯಾವುದು? ಇದು 123 ಆಯ್ತು. ಆ ಆರ್ಟಿಕಲ್ ಯಾವ್ದು? ಕಮೆಂಟ್ ಮಾಡಿ. ಮತ್ತೆ ಸುಗ್ರೀವಾಜ್ಞೆ ಒಂದ್ಸಲ ಆದ್ಮೇಲೆ ಯಾವಾಗ ಮಾಡ್ತಾರೆ? ಸುಗ್ರೀವಾಜ್ಞೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ. ಸುಗ್ರೀವಾಜ್ಞೆ ಯಾವಾಗ ಸಂಸತ್ತಿನಲ್ಲಿ ಸದನ ಇರಲ್ಲ, ಸಂಸತ್ತು ಅಥವಾ 1 or 2 ಸದನಗಳು ಸಂಸತ್ತಿನಲ್ಲಿ ಕೂತಿರಲ್ಲ, ಅಂದ್ರೆ ಸದನ ಮಂಡಲ ಅಂದ್ರೆ ಅಧಿವೇಶನದಲ್ಲಿ ಇರಲ್ಲ ಅಂತ ಅರ್ಥ. ಅವಾಗ ಸುಗ್ರೀವಾಜ್ಞೆ ಮಾಡ್ತಾರೆ. ಸುಗ್ರೀವಾಜ್ಞೆ ರಾಷ್ಟ್ರಪತಿಗಳ ವಿವೇಚನಾಧಿಕಾರ ಅಲ್ಲ. ಅದು ರಾಷ್ಟ್ರಪತಿಗಳಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ನೇತೃತ್ವ, ಯಾರೋ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳಾದ್ರೆ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಶಿಫಾರಸಿನ ಮೇರೆಗೆ ಮಾಡಕ್ ಸಾಧ್ಯ. ಸುಗ್ರೀವಾಜ್ಞೆ ಹಿಂತೆಗೆಬಹುದಾ? ಈಗ ಸುಗ್ರೀವಾಜ್ಞೆ ನಿಮ್ಗೆ ಗೊತ್ತಿದೆ, ಯಾವಾಗ ಸಂಸತ್ತು ಸದನ ಸೇರ್ತದೆ ಆಗ ಎಷ್ಟು ದಿನದ ಒಳಗೆ? 6 ವಾರಗಳು. 6 ವಾರಗಳ ಒಳಗೆ ಅದನ್ನ ಅಲ್ಲಿ ಅಪ್ರೂವ್ ಆಗ್ಬೇಕು. ಅಪ್ರೂವ್ ಆಗ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಬಿದ್ದೋಗುತ್ತೆ. ಬಟ್ ಈ 6 ವಾರ ಆಗಕ್ಕಿಂತ ಮುಂಚೆ ವಾಪಸ್ ಸುಗ್ರೀವಾಜ್ಞೆ ರಾಷ್ಟ್ರಪತಿ ತಗೋಬಹುದಾ ಒಂದ್ಸಲ ಹೊಡಿಸಿದ್ನ? ಎಸ್ ಆರ್ ನೋ? ಫಟಾಫಟ್ ಅಂತ ನೋಡಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದೀನಿ ನಿಮ್ಗೆ. ಎನಿಥಿಂಗ್ ಕ್ಯಾನ್ ಆಸ್ಕ್ ಇನ್ ದ ಕ್ವಶನ್ ಪೇಪರ್. ಓಕೆ, ಎಸ್, ತಗೋಬಹುದು, ಹಿಂತೆಗೆದುಕೊಳ್ಳಬಹುದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು.
ಸೊ ಇವೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಮತ್ತೆ ಸುಗ್ರೀವಾಜ್ಞೆ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದಾ? ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸುಗ್ರೀವಾಜ್ಞೆ ವ್ಯಾಪ್ತಿಯನ್ನು ಸರ್, ಸಂಸತ್ತಿನ ಯಾವುದೇ ಕಾಯ್ದೆ ಇನ್ನೊಂದು ಸುಗ್ರೀವಾಜ್ಞೆಯನ್ನು ಮಾರ್ಪಡಿಸಬಹುದು, ರದ್ದುಗೊಳಿಸಬಹುದು, ತೆರಿಗೆ ಕಾನೂನು ತಿದ್ದುಪಡಿ ಮಾಡಬಹುದು, ಸಂವಿಧಾನ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಈಗ ಹೇಳಿದ್ದೀನಿ. ಸೊ ಇದನ್ನು ಕೊಟ್ಟಿದ್ದೀನಿ. ರಾಜ್ಯಪಾಲಲ್ಲಿ ಸುಗ್ರೀವಾಜ್ಞೆ 213ನೇ ವಿಧಿ ಬರುತ್ತೆ. ಓಕೆ ಸರ್, ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಯಾಕೆ ಈ ಕ್ವಶನ್ ತಗೊಂಡೆ? ಈಗ ಆ ಕ್ವಶನ್ ತಗೋತೀನಿ, ಕರೆಂಟ್ ಅಫೇರ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನ 33ರಿಂದ 37ಕ್ಕೆ ಹೆಚ್ಚಿಸಲು ಅನುಮೋದನೆ ನೀಡಿದೆ ಅಲ್ವಾ ಸರ್? ಇದು 37ಕ್ಕೆ ಸಿಜೆ ಬಿಟ್ಟು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಮುಖ್ಯ ನ್ಯಾಯಮೂರ್ತಿ ಬಿಟ್ಟು 37, ಅವರು ಸೇರಿದ್ರೆ 37 + 1 38 ಆಗುತ್ತೆ ಇವಾಗ. ಓಕೆ ನೋಡಿ, ಕ್ವಶನ್ ಪೇಪರ್ಗಳಲ್ಲಿ ಎಲ್ಲ ಕ್ಲೀನ್ ಆಗಿ ಈ ತರ ಕೇಳ್ಬೇಕು. ಕ್ವಶನ್ಸ್ ಕೇಳಲ್ಲ, ಅದೇ ನಮಗೆ ತೊಂದರೆ. ಈಗ ಮೊನ್ನೆ KE ಎಕ್ಸಾಮ್ ಆಯ್ತು PC, ಅಲ್ಲೂ ಕೂಡ ಏನ್ ಮಾಡಿದೆ, ಸುಪ್ರೀಂ ಕೋರ್ಟ್ ನ ಒಟ್ಟು ನ್ಯಾಯಾಧೀಶರು 33, 34. ಕೇಳ್ತೀರಾ, ಏನ್ ರೋಗ ಬಂದಿದೆಯೋ ಅವ್ರಿಗೆ, ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಕರೆಕ್ಟ್ ಆಗಿ ಕೇಳ್ಬೇಕಲ್ವಾ? ಏನು ಅಟ್ ಪ್ರೆಸೆಂಟ್ 2026 ಒಂದು ಸಾಲಿನ, ಅಥವಾ ಅದು ಆಗ್ಲಿಲ್ಲ ಅಂದ್ರೆ ಇನ್ಕ್ಲೂಡಿಂಗ್ CGI ಎಕ್ಸ್ಕ್ಲೂಡಿಂಗ್ CGI ಪ್ರಾಪರ್ ಆಗಿ ಕೇಳಬೇಕು. ಕೇಳಲ್ಲ. ಒಂದ್ಸಲ ಆಪ್ಷನ್ ಅಲ್ಲಿ 33 ಕೊಡ್ತಾನೆ, 34 ಕೊಡ್ತಾನೆ, 37 ಕೊಡ್ತಾನೆ, 38 ಕೊಟ್ಬಿಡ್ತಾನೆ. ಪ್ರಾಪರ್ ಆಗಿ ಕ್ವಶನ್ ಕೇಳಲ್ಲ. ಸೊ ಹಿಂಗೆಲ್ಲ ಮಾಡ್ತಾರೆ. ಓಕೆ, ಈ ತರ ಪ್ರಾಪರ್ ಆಗಿ ಕ್ವಶನ್ಸ್ ಬರ್ತವೆ, ನೋಡ್ಕೊಳ್ಳಿ. ಈಗ ನಾನ್ ಕೇಳ್ತಾರೆ ಕ್ವಶನ್ ಏನು, ಭಾರತದ ಸಂವಿಧಾನ ಯಾವ ವಿಧಿಯು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ನಿರ್ಧರಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ? ಅಲ್ಟಿಮೇಟ್ ಕ್ವಶನ್. ಹೆಂಗಿದೆ ಅಲ್ಟಿಮೇಟ್ ಕ್ವಶನ್? ಏನ್ ಬೇಕಾದ್ರೂ ಕೇಳ್ಬೋದು. ಈಗ ನಾನು ಹೇಳಿದ 123 ಪ್ರಕಾರ ಅವರು ಸುಗ್ರೀವಾಜ್ಞೆ ಹೊಡಿಸ್ತಾರೆ, ಆರ್ಡಿನೆನ್ಸ್. ಬಟ್ ಸಂವಿಧಾನದಲ್ಲಿ ಮುಖ್ಯ ನ್ಯಾಯಾಧೀಶ ಸುಪ್ರೀಂ ಕೋರ್ಟ್ ನ ಜಾಸ್ತಿ ಮಾಡಬಹುದು ಅಂತ ಹೇಳ್ತಕ್ಕಂಥ ಆರ್ಟಿಕಲ್ ಯಾವುದು? ರಿವೈಸ್ ಮಾಡಬಹುದು ಅಂತ ಹೇಳ್ತಕ್ಕಂಥ ವಿಧಿ ಯಾವುದು ಹೇಳ್ತೀರಾ? 124 ಸಬ್ ಕ್ಲಾಸ್ 3 ಬರುತ್ತೆ, 124. ಓಕೆ, ಏನ್ ಬೇಕಾದ್ರೂ ಕೇಳ್ಬೋದು. ಈಗ ಒಟ್ಟು ಈಗ ಎಷ್ಟಿದ್ದಾರೆ? 37 + 1, ಟೋಟಲ್ 38 ಜನ ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ದಾರೆ. ಸಂವಿಧಾನ 1950 ನಾವೇನೋ ಜಾರಿಗೆ ತಂದ್ವಿ, ಅವಾಗ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಷ್ಟಿದ್ರು? ಅವಾಗ ಇನ್ಶಿಯಲಿ ಎಷ್ಟಿದ್ರು ಸಂವಿಧಾನ ಬಂದಾಗ? ಮೂಲ ಸಂವಿಧಾನದಲ್ಲಿ 7 ಮೆಂಬರ್ಸ್. ಏನ್ ಬೇಕಾದ್ರೂ ಕೇಳ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ನಾನು ಏನೇನು ಹೇಳಿದೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 123 ಒಂದ್ ಕಡೆ, 124 ಸಬ್ ಕ್ಲಾಸ್ 1 ಅಲ್ಲಿ ಮುಖ್ಯ ನ್ಯಾಯಾಧೀಶರು ಎಷ್ಟು ಸಂಸತ್ತಿನಲ್ಲಿ ಎಷ್ಟು ಜನ ಇರಬೇಕು ಅಂತೆಲ್ಲ ಹೇಳುತ್ತೆ. ಓಕೆ, ಮತ್ತೆ ಈಗ ಏನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಓಕೆ, 33ರಿಂದ 37 ಎಕ್ಸ್ಕ್ಲೂಡಿಂಗ್ CGI, ಇನ್ಕ್ಲೂಡಿಂಗ್ ಆದ್ರೆ 38 ಆಗುತ್ತೆ. ಅಂಡ್ ಇನ್ನು ಬೇಸಿಕ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಸ್ನೇಹಿತರೆ, 1950ರಲ್ಲಿ 7 ನಾನು ಹೇಳಿದೆ ನಿಮ್ಗೆ, 7 ಜನ ಇದ್ರು. ಆಮೇಲೆ ಅದು ಹೆಂಗ್ ರೈಸ್ ಆಯ್ತು? 56, 90, 60, 77, 86, 2009, ಲಾಸ್ಟ್ ಆಗಿದೆ 2019, 33 ಇತ್ತು, ಈಗ 37 ಆಗಿದೆ. ಓಕೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅಲ್ಟಿಮೇಟ್ ಕ್ವಶನ್ ಇದು. ಅಂತಾರಾಜ್ಯ ಮಂಡಳಿ ಇಂಟರ್ ಸ್ಟೇಟ್ ಕೌನ್ಸಿಲ್, ರಾಷ್ಟ್ರೀಯ ಭದ್ರತಾ ಮಂಡಳಿ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ವಲಯ ಮಂಡಳಿ ಝೋನಲ್ ಕೌನ್ಸಿಲ್ಸ್, ಮೇಲಿನವುಗಳಲ್ಲಿ ಎಷ್ಟು ಭಾರತದ ಸಂವಿಧಾನ ನಿಬಂಧಗಳ ಪ್ರಕಾರ ಸ್ಥಾಪಿಸಲ್ಪಟ್ಟಿವೆ? ನಿಮಗೆ ನನ್ನ ನೋಡಿ, ಯಾಕೆ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ. ಇವಾಗ ಇದರಲ್ಲಿ ನಿಮಗೆ KS ಅಲ್ಲಿ ಸಿಂಗಲ್ ಕ್ವಶನ್ ಕೇಳ್ಬೋದು, ಬೇಕಾದ್ರೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಬಗ್ಗೆ ಕೇಳಬಹುದು, ವಿಧಿ ಕೇಳಬಹುದು, ಇದರ ಕಂಪೋಸಿಷನ್ ಅಂತೀವಿ. ಓಕೆ, ಅದರಲ್ಲಿ ಯಾರ್ಯಾರು ಇರ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಇದರ ಪ್ರೆಸಿಡೆಂಟ್ ಅಧ್ಯಕ್ಷರು ಯಾರು? ಓಕೆ, ಝೋನಲ್ ಕೌನ್ಸಿಲ್ ಅಧ್ಯಕ್ಷರು ಯಾರಾಗಿರ್ತಾರೆ? ಕಮೆಂಟ್ ಮಾಡಿ. ಜಸ್ಟ್ ನಿಮಗೆ ಒಂದು ಕ್ವಶನ್, ಈಗ ಸಿಂಪಲ್ ಕ್ವಶನ್. ಈ ಕ್ವಶನ್ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ದ ಇಂಟರ್ ಸ್ಟೇಟ್ ಕೌನ್ಸಿಲ್ ನ ಅಧ್ಯಕ್ಷರು ಯಾರಾಗಿರ್ತಾರೆ? ಈ ಮಂಡಳಿಯ ಅಧ್ಯಕ್ಷರು ಕಂಪೋಸಿಷನ್ ಅಲ್ಲಿ. ಝೋನಲ್ ಕೌನ್ಸಿಲ್ ನ ಅಧ್ಯಕ್ಷರು ಯಾರಾಗಿರ್ತಾರೆ? ರಾಷ್ಟ್ರೀಯ ಭದ್ರತಾ ಮಂಡಳಿ ಯಾರಾಗಿರ್ತಾರೆ? ಕಮೆಂಟ್ ಮಾಡಿ. ಇಲ್ಲಿ ಕೇಳಿರೋದೇನೋ ಈ ಕ್ವಶನ್ಗೆ ಬರೋದಾದ್ರೆ, ಈಗ ಮೇಲಿನವುಗಳಲ್ಲಿ ಎಷ್ಟು ಭಾರತದ ಸಂವಿಧಾನದ ನಿಬಂಧಗಳ ಪ್ರಕಾರ ಸ್ಥಾಪಿಸಲ್ಪಟ್ಟಿದೆ? ಸಂವಿಧಾನ ಪ್ರಕಾರ ಸಂವಿಧಾನದಲ್ಲಿ 3ರಲ್ಲಿ ಯಾವುದಿವೆ ಅಂತ. 3 ಇದ್ರೆ ಎಸ್ 3 ಟಿಕ್ ಹಾಕಿ, ಯಾವುದು ಇಲ್ಲ ಅಂದ್ರೆ ಯಾವುದು ಇಲ್ಲ ಟಿಕ್ ಹಾಕಿ. ದಿಸ್ ಇಸ್ ರಾಂಗ್ ಆನ್ಸರ್, ದಿಸ್ ಇಸ್ ರಾಂಗ್ ಆನ್ಸರ್, ಸೊ ದಿಸ್ ಇಸ್ ರಾಂಗ್ ಆನ್ಸರ್, ದಿಸ್ ಇಸ್ ರಾಂಗ್ ಆನ್ಸರ್, ದಿಸ್ ಇಸ್ ರೈಟ್ ಆನ್ಸರ್. ಕೇವಲ 1. ಎಷ್ಟನೇ ಆರ್ಟಿಕಲ್ ಬರುತ್ತೆ? ಇಂಟರ್ ಸ್ಟೇಟ್ ಕೌನ್ಸಿಲ್ ಯಾವ ಆರ್ಟಿಕಲ್ ಬರುತ್ತೆ? ಕಮೆಂಟ್ ಮಾಡಿ ನೋಡೋಣ. ವಲಯ ಮಂಡಳಿ ಝೋನಲ್ ಕೌನ್ಸಿಲ್ ಇದ್ಯಾವುದು? ಇದು ಇಟ್ ಇಸ್ ನಾಟ್ ಎ
ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಅಂತಾರಾಜ್ಯ ಮಂಡಳಿ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಾಂವಿಧಾನಿಕ ಸಂಸ್ಥೆ ಇದು, ಸಾಂವಿಧಾನಿಕವಾಗಿ. ರಾಷ್ಟ್ರೀಯ ಭದ್ರತಾ ಮಂಡಳಿ ಇದು ಒಂದು ಕಾರ್ಯಾಂಗ, ಎಕ್ಸಿಕ್ಯೂಟಿವ್ ಬಾಡಿ, ಕಾರ್ಯಾಂಗೀಯ ಅಥವಾ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರಿತೀವಿ. ಝೋನಲ್ ಕೌನ್ಸಿಲ್ ಯಾವ್ದಿದು, ಒಂದು ಕಾಯ್ದೆ ಮೇಲೆ ಇದನ್ನ ಮಾಡ್ತಕ್ಕಂಥದ್ದು. ಕಾಯ್ದೆ ಅಂದ್ರೆ ಶಾಸನಾತ್ಮಕ ಸಂಸ್ಥೆ. ಎಷ್ಟು ಚೆನ್ನಾಗಿದೆ ಕ್ವಶನ್ ನೋಡಿ. ಓಕೆ, ಇದ್ರ ಬಗ್ಗೆ ಕಂಪೋಸಿಷನ್ ಎಲ್ಲ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಅಂತಾರಾಜ್ಯ ಮಂಡಳಿಗೆ ಬಂದ್ಬೇಡ. ಫಸ್ಟ್ 263ನೇ ವಿಧಿ ಹೇಳುತ್ತೆ ಸ್ನೇಹಿತರೆ, ಇದಕ್ಕೆ ಒಂದು ಶಾಶ್ವತವಾಗಿ ನೋಡಿ, ಇಂಟರ್ ಸ್ಟೇಟ್ ಕೌನ್ಸಿಲ್ ಶಾಶ್ವತವಾಗಿರಬೇಕು ಅಂತ ಹೇಳಿದ ಶಿಫಾರಸ್ ಮಾಡಿದ ಯಾವ ಸಮಿತಿ ಗೊತ್ತಾ? ಸರ್ಕಾರಿಯ ಸಮಿತಿ, ಸರ್ಕಾರಿ ಆಯೋಗ ಇದೆಯಲ್ಲ 1988ರಲ್ಲಿ, ಇದೊಂದು ಶಾಶ್ವತ ಮಂಡಳಿ ಆಗಿರಬೇಕು. ಇದು 263ನೇ ವಿಧಿ ಅಡಿಯಲ್ಲಿ ಮೆನ್ಷನ್ ಆಗಿದೆ. ಶಾಶ್ವತ ಮಂಡಳಿಗೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ತಾರೆ 1990ರಲ್ಲಿ. ಇದನ್ನ ಅವಾಗ್ಲೂ ಕೂಡ 1990 ಕೂಡ ಸುಗ್ರೀವಾಜ್ಞೆ ಮುಖಾಂತರ ಇದನ್ನ ಫಸ್ಟ್ ಮಾಡ್ತಾರೆ, ಆಮೇಲೆ ಅಪ್ರೂವ್ ಮಾಡ್ತಾರೆ, ಬೇರೆ ವಿಚಾರ, ಸದನದಲ್ಲಿ, ಸಂಸತ್ತಲ್ಲಿ. ಓಕೆ, ಸೊ ಇದೊಂದು ಸಾಂವಿಧಾನಿಕ ಸಂಸ್ಥೆ. ರಾಷ್ಟ್ರೀಯ ಭದ್ರತಾ ಮಂಡಳಿ ಅದು ಸಾಂವಿಧಾನಿಕ ಅಲ್ಲ, ಇದೊಂದು ಕ್ಯಾಬಿನೆಟ್ ಸೆಕ್ರೆಟರಿ ಮೂಲಕ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಮಾಡಿದ್ದು. ಓಕೆ, ಕ್ಯಾಬಿನೆಟ್ ಸೆಕ್ರೆಟರಿ. ಈಗ ನಾವು ಅಜಿತ್ ದೋವಲ್ ನೋಡ್ತೀವಲ್ಲ, NSA, ಈಸ್ ದ ಅಡ್ವೈಸರಿ ಟು ಪ್ರಧಾನಮಂತ್ರಿ. ಅವ್ರಕ್ಕಿಂತ ಮುಂಚೆ ಬ್ರಿಜೇಶ್ ಇದ್ರು. ಓಕೆ, ಹಿ ಇಸ್ ದ ಸೆಕೆಂಡ್ ಒನ್, ಬ್ರಿಜೇಶ್ ವಾಸ್ ದ ಫಸ್ಟ್ ಒನ್. ವಲಯ ಮಂಡಳಿ ಶಾಸನ 1956ರ ರಾಜ್ಯ ಪುನರ್ವಿಂಗಡ ಕಾಯ್ದೆ ಯಾವಾಗ ಬಂತು ಅದರ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ರಾಜ್ಯಗಳ ಅಂಗಡನೆ ಆಗುತ್ತಲ್ಲ, ಆವಾಗ ಝೋನಲ್ ಕೌನ್ಸಿಲ್ ಅಂತ ಮಾಡ್ತಾರೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಈಗ ನಾರ್ತ್ ಈಸ್ಟ್ ಅಲ್ಲಿ ಸಪರೇಟ್ ಝೋನಲ್ ಕೌನ್ಸಿಲ್ಗಳು ಮಾಡಿದ್ದಾರೆ. ಈಶಾನ್ಯ ಮಂಡಳಿ ಅಂತ ಮಾಡಿದ್ದಾರೆ. ಉತ್ತರ, ಮಧ್ಯ, ಪೂರ್ವ, ಪಶ್ಚಿಮ, ಸೌತ್, ಮಧ್ಯ, ಸೆಂಟ್ರಲ್ ಝೋನಲ್ ಕೌನ್ಸಿಲ್ ಅಂತ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಈ ತರ 5 ವಲಯ ಮಂಡಳಿಗಳಿವೆ. ಇವಾಗ 1971 ಈಶಾನ್ಯ ಮಂಡಳಿ ಅಂತ ಕೂಡ ಮಾಡಿದ್ದಾರೆ. ಇನ್ನು ನಾವು ಇಂಟರ್ ಸ್ಟೇಟ್ ಕೌನ್ಸಿಲ್ ಬಗ್ಗೆ ಏನ್ ಮಾತಾಡ್ತಾ ಇದ್ವಿ, ಅದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ ಸ್ನೇಹಿತರೆ. ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ, ಮತ್ತೆ ಎಲ್ಲಾ ರಾಜ್ಯದ CMಗಳು ಕೂಡ ಅದರಲ್ಲಿ ಇರ್ತಾರೆ. ಮತ್ತೆ ವಿಧಾನಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶದಿಂದ ಆಡಳಿತಾಧಿಕಾರಿ ಅಂತ ಏನ್ ಕರಿತೀವಿ, ಅಡ್ಮಿನಿಸ್ಟ್ರೇಟರ್ ಅಂತ ಏನ್ ಕರಿತೀವಿ, ಗವರ್ನರ್ಸ್ ಅಂತ ಏನ್ ಕರಿತೀವಿ, ಅವ್ರು ಇರ್ತಾರೆ. ಅವ್ರು ಬಿಟ್ರೆ ಕ್ಯಾಬಿನೆಟ್ ಇಂದ ಪ್ರಧಾನಮಂತ್ರಿ 6 ದರ್ಜೆಯ ಕೇಂದ್ರ ಸಚಿವರನ್ನು ನೇಮಕ ಮಾಡಿರ್ತಾರೆ. ಇವರೆಲ್ಲ ಈ ಒಂದು ಕಂಪೋಸಿಷನ್ ಆಫ್ ISC ಮಂಡಳಿ ಇರ್ತಾರೆ, ಇಂಟರ್ ಸ್ಟೇಟ್ ಕೌನ್ಸಿಲ್ ಮಂಡಳಿ ಇರ್ತಾರೆ. ಇನ್ನು ವಲಯ ಮಂಡಳಿ ಝೋನಲ್ ಕೌನ್ಸಿಲ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಕೇಂದ್ರ ಗೃಹ ಸಚಿವರು ಇಲ್ಲಿ ರಾಜ್ಯಗಳ ನಡುವೆ ಏನ್ ಮಾಡ್ತೀವಿ ಝೋನ್ಗಳಲ್ಲಿ, ಕೇಂದ್ರ ಗೃಹ ಸಚಿವರು ಅದರ ಅಧ್ಯಕ್ಷರಾಗಿರ್ತಾರೆ. ಇದರಲ್ಲಿ ಪ್ರಧಾನಮಂತ್ರಿ ಅಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಯಾವ ಒಂದು ವಲಯದಲ್ಲಿ ಇರ್ತಾರೆ, ಈಗ ಸೌತ್ ಅಂತ ತಗೊಂಡ್ರೆ ಸೌತ್ ಅಲ್ಲಿ ನಿಮ್ಗೆ ಆಂಧ್ರ, ತಮಿಳುನಾಡು, ಕೇರಳ, ಕರ್ನಾಟಕ ಬರುತ್ತೆ ಅಲ್ವಾ. ಇದರಲ್ಲಿ ಒಂದೊಂದು ವರ್ಷಕ್ಕೆ ಒಬ್ಬರು ರೊಟೇಷನಲ್ ಪೀರಿಯಡ್ ಮೇಲೆ, ಒಂದ್ಸಲ ಕರ್ನಾಟಕದ ಮುಖ್ಯಮಂತ್ರಿ ಅದರ ಉಪಾಧ್ಯಕ್ಷರಾದ್ರೆ ನೆಕ್ಸ್ಟ್ ತಮಿಳುನಾಡವರು, ಈ ತರ. ಓಕೆ, ರೊಟೇಷನಲ್ ಪೀರಿಯಡ್ ಮೇಲೆ ಒಂದೊಂದು ವರ್ಷದ ಅವಧಿಗೆ ಅಧಿಕಾರ ತಗೋತಾರೆ. ಬಟ್ ಅಧ್ಯಕ್ಷರು ಕೇಂದ್ರ ಗೃಹ ಸಚಿವರಾಗಿರ್ತಾರೆ. ಓಕೆ, ಸದಸ್ಯರು ಬೇರೆ ಬೇರೆ ಯೋಜನಾ ಆಯೋಗದಿಂದ ಕೂಡ ಇರ್ತಾರೆ. ತುಂಬಾ ಡೀಟೇಲ್ ಬೇಡ, ಅಧ್ಯಕ್ಷರು ಯಾರು ಇರ್ತಾರೆ ಅನ್ನೋದು ನೋಡ್ಕೊಳ್ಳಿ, ಅದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇನ್ನು NSC ಆಕ್ಚುಲಿ ಹೇಳ್ಬೇಕಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನ್ ಕರಿತೀವಿ. ಇದರಲ್ಲಿ 3 ವಿಧ ಬರುತ್ತೆ. ಒಂದು SPG, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. SPG ಗ್ರೂಪ್ ಗೊತ್ತಲ್ಲ ನಿಮ್ಗೆ, ಅದೊಂದಿರುತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತ ಒಂದಿರುತ್ತೆ. ಭದ್ರತಾ ಮಂಡಳಿ ಅಂತ ಇರುತ್ತೆ. ಭದ್ರತಾ ಸಲಹಾ ಮಂಡಳಿ ಅಂತ ಇರುತ್ತೆ. ಓಕೆ, ಬಟ್ ಇಲ್ಲಿ ಪ್ರಮುಖವಾಗಿ ನೋಡಿದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು ಅಂದ್ರೆ, NSA ಯಾರು ಸರ್? NSA ಯಾರು? ಅಜಿತ್ ದೋವಲ್ ಈಗ 3ನೇ ಅವಧಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೊದಲನೇ ಅಧ್ಯಕ್ಷ ಬ್ರಜೇಶ್ ಮಿಶ್ರಾ ಅವರಾಗಿದ್ರು. ಓಕೆ, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇದಿರುತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್. ಓಕೆ, ಅವ್ರಿಗೆ ಸೆಕ್ರೆಟರಿ ಆಗಿ, ಒಂದು ಸಲಹೆಗಾರನಾಗಿ ಈಗ ಅಜಿತ್ ದೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಇದನ್ನ ಮುನ್ನಡೆಸ್ತಾ ಇದ್ದಾರೆ. ಅರ್ಥ ಆಗಿದೆ, ಡೀಟೇಲ್ ಆಗಿ ಹೇಳಿದ್ದೀನಿ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಹೋಗೋಣ. ಭಾರತದ ಸಂವಿಧಾನವು ಸ್ಪಷ್ಟವಾಗಿ ಉಲ್ಲೇಖಿಸುವಂತೆ ಕೆಲವು ಕ್ಷೇತ್ರಗಳಲ್ಲಿ ರಾಜ್ಯಪಾಲರು ತಮ್ಮ ಸ್ವಂತ ವಿವೇಚನೆಯಿಂದ ಕಾರ್ಯನಿರ್ವಹಿಸುತ್ತಾರೆ. ಸ್ವಂತ ವಿವೇಚನೆ ಇದೆಯಾ ರಾಜ್ಯಪಾಲರಿಗೆ? ಎಸ್, ಅವ್ರದ್ದೇ ಸ್ವಂತ ವಿವೇಚನೆ ಇದೆ. ಹೌದು ಸರ್, ಅಲ್ವಾ ಸರ್? ಇದೆಯೋ ಇಲ್ವಾ? ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ಶಿಫಾರಸು ಮಾಡದಿದ್ದರೂ ಭಾರತ ರಾಷ್ಟ್ರಪತಿಗಳು ರಾಜ್ಯ ಶಾಸಕಾಂಗವು ಅಂಗೀಕರಿಸಿದ ಮಸೂದೆಯನ್ನು ತಮ್ಮ ಪರಿಶೀಲನೆಗೆ ಸ್ವತಃ ಕಾಯ್ದಿರಿಸಿಕೊಳ್ಳಬಹುದು. ಅಲ್ಟಿಮೇಟ್ ಕ್ವಶನ್. ಇವೆಲ್ಲ ಯಾಕೆ ತಗೋತಾ ಇದೀನಿ ಗೊತ್ತಾ ನಿಮ್ಗೆ? ಈಗ ನಿಮ್ಗೆ 2 ವರ್ಷದ ಕರೆಂಟ್ ಅಫೇರ್ 2025-26 ಗೊತ್ತಿರಬೇಕು ಅಪ್ಕಮಿಂಗ್ ಎಕ್ಸಾಮ್ಸ್ಗೆ. ಇಲ್ಲಿ 25ರಲ್ಲಿ ಒಂದು ಇಶ್ಯೂ ಆಗಿತ್ತು ಗೊತ್ತಾ ನಿಮ್ಗೆ? ತಮಿಳುನಾಡ್ದು ಸುಪ್ರೀಂ ಕೋರ್ಟ್ ಆಗಿತ್ತು. ಒಂದಷ್ಟು ರಾಜ್ಯಪಾಲರು ರಾಷ್ಟ್ರಪತಿ ಕೊಟ್ಟಿದ್ರು, ಬಿಲ್ಗಳೇ ಪಾಸ್ ಆಗ್ತಿರ್ಲಿಲ್ಲ. ಆಗ ಸುಪ್ರೀಂ ಕೋರ್ಟ್ ಇಷ್ಟು ದಿನದೊಳಗೆ ಮಾಡಬೇಕು ಅಂತ ಹೇಳುತ್ತೆ. ಎಷ್ಟೋ ದಿನ, ಒಂದು 15 ಡೇಸ್, 1 ಮಂತ್ ಏನೋ ಹೇಳುತ್ತೆ. ಆಗ ನಮ್ಮ ದ್ರೌಪದಿ ಮುರ್ಮು, ಓಕೆ, ರಾಷ್ಟ್ರಪತಿಗಳು, ಪ್ರೆಸಿಡೆಂಟು 14 ಪ್ರಶ್ನೆಗಳನ್ನ ಇಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ.
ರಾಷ್ಟ್ರಪತಿಗಳಿಗೆ ನೀವು ಸಲಹೆ ಕೊಡಬಹುದು ಹೊರ್ತು ನೀವು ಸಲಹೆ ಕೊಡಬಹುದು ಹೊರ್ತು ನೀವು ಇನ್ಸ್ಟ್ರಕ್ಷನ್ ಕೊಡಂಗಿಲ್ಲ. 14 ಪ್ರಶ್ನೆಗಳನ್ನು ಇಡ್ತಾರೆ. ಎಷ್ಟು ಸುದ್ದಿ ಆಗಿತ್ತು ಅದು ಗೊತ್ತಾ ನಿಮ್ಗೆ? ಸೊ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಅದನ್ನ ನಾನು ತಗೋತೀನಿ, ಕರೆಂಟ್ ಅಫೇರ್ ಅಲ್ಲಿ ತಗೋತೀನಿ, KS ಕರೆಂಟ್ ಅಫೇರ್ ಸೀರೀಸ್ ಅಲ್ಲಿ ತಗೋತೀನಿ, ನೋ ನೆಂಟಿ ವರಿ. ಸೊ ಆವಾಗ ಇದನ್ನ ಆ ಒಂದು ಕರೆಂಟ್ ಅಫೇರ್ ಇಟ್ಕೊಂಡು ಸ್ಟಾಟಿಕ್ ಕ್ವಶನ್ ಅಲ್ಲಿ ಕೇಳ್ಬೋದು. ಹಾಗಾದ್ರೆ ಆಪ್ಷನ್ 2 ಸರಿನಾ ಸರ್? ಹಂಗಾರೆ ರಾಜ್ಯಪಾಲರು ಶಿಫಾರಸು ಮಾಡಿದ್ರೆ ರಾಷ್ಟ್ರಪತಿಗಳು ರಾಜ್ಯದ ಬಿಲ್ಗಳನ್ನ ಮಸೂದೆ ಸಿಗ್ನೇಚರ್ ಮಾಡಿ ತಮ್ಮಲ್ಲಿ ತಗೋಬೋದಾ? ರಾಂಗ್, ಹಿ ಕೆನಾಟ್. ರಾಜ್ಯಪಾಲರು ಶಿಫಾರಸು ಮಾಡಿದ್ರೆ ಮಾತ್ರ, ಅಕಾರ್ಡಿಂಗ್ ಟು 200 ಆರ್ಟಿಕಲ್ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ 1 ಮಾತ್ರ ಇಸ್ ದ ರೈಟ್ ಆನ್ಸರ್. ಅಲ್ವಾ ಸರ್? ಒಂದು ಹೇಳಿಕೆ ಸರಿ. 163ನೇ ವಿಧಿ ಹೇಳುತ್ತೆ ಅಲ್ವಾ? ತಮ್ಮ ವೇತನದ ಕಾರ್ಯನಿರ್ವಹಿಸ್ತಾರೆ ಅವರು. ಮತ್ತೆ ಮಂತ್ರಿಮಂಡಲ ಸಲಹೆನೂ ಇರುತ್ತೆ, ಬಟ್ ಅವ್ರದ್ದೇ ಆದ ವೇತನಾಧಿಕಾರಗಳನ್ನು ಇರುತ್ತೆ ಅಲ್ವಾ? ಲಿಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ. ಇನ್ನು ಹೇಳಿಕೆ 2 ತಪ್ಪು. 200ನೇ ವಿಧಿ ಹೇಳುತ್ತೆ ರಾಜ್ಯದ ಮಸೂದೆ ರಾಷ್ಟ್ರಪತಿ ಪರಿಗಣನೆ ಕಾಯ್ದಿರಿಸಬೇಕಾದ ಏಕೈಕ ಹಕ್ಕಿರ್ತಕ್ಕಂಥ ರಾಜ್ಯಪಾಲರಿಗೆ. ಓಕೆ, ರಾಜ್ಯಪಾಲರಿಗೂ ಕೂಡ ನಿಮ್ಗೆ ಶಾಸನೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ, ಮತ್ತೆ ನ್ಯಾಯಾಂಗೀಯ ಅಧಿಕಾರ, ವೇತನಾಧಿಕಾರ, ಈ ತರ ಎಲ್ಲ ಅವ್ರದ್ದು ಇದೆ. ಇವೆಲ್ಲ ಮಾಡಿದೀವಿ ನಾವು. ಸಿಂಗಲ್ ವಿಡಿಯೋ 5.5 ಗಂಟೆದು, ನೋಡಿಲ್ಲ ಅಂದ್ರೆ ನೋಡಿ, ಸಂವಿಧಾನ, ಕಂಪ್ಲೀಟ್ ಸಂವಿಧಾನ ಅಂತ. ಕರೆಂಟ್ ಅಫೇರ್ ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೇ. ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅವ್ರಿಗೆ ಯಾವ್ಯಾವ ಒಂದು ಶಾಸನೀಯ ಅಧಿಕಾರಗಳಿವೆ ಅಂತೇಳಿ ಅದ್ರಲ್ಲಿ 200ನೇ ವಿಧಿ ಹೇಳುತ್ತೆ ಸ್ನೇಹಿತರೆ. ಸುಗ್ರೀವಾಜ್ಞೆ 213ನೇದು ಹೇಳುತ್ತೆ. ಇವೆಲ್ಲ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ಲಾ? ನೋಡಿ, ವಿವೇಚನಾಧಿಕಾರನೂ ಇದೆ. 256ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಆಡಳಿತ ವಿಧಿಸುವುದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡುವ ಅಧಿಕಾರ ಅವ್ರಿಗಿದೆ ಅಲ್ವಾ? ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ್ತಾರೆ. ಅಲ್ಟಿಮೇಟ್ ಕ್ವಶನ್ ಇದು, ಸಿಂಪಲ್ ಕ್ವಶನ್ ಕೂಡ, ಕನ್ನಡ ಇಂಗ್ಲಿಷ್ ಅಲ್ಲಿ ಇದೆ. ಭಾರತ ಸಂವಿಧಾನ ನಿಬಂಧನೆಗಳು, ಓಕೆ, ಕಾನ್ಸ್ಟಿಟ್ಯೂಷನ್ ಇರತಕ್ಕಂಥ ಒಂದಷ್ಟು ಪಾಯಿಂಟ್ಸ್ ಗಳು ಆರ್ಟಿಕಲ್ ಅಲ್ಲಿ ಇರೋದನ್ನ ಕೊಟ್ಟಿದ್ದಾನೆ. ಇದು ಯಾವ ಒಂದು ಅಡಿಯಲ್ಲಿ ಬರುತ್ತೆ? ರಾಜ್ಯ ಅಂಡರ್ ಅಂದ್ರೆ ಯಾವ ಒಂದು ಸಂವಿಧಾನದ ಅಥವಾ ದೇಶದ ಒಂದು ರಾಜ್ಯದ ಅಂಡರ್ ಅಲ್ಲಿ ಬರುತ್ತೆ ಅಂತ. ಓಕೆ, ಈಗ ಫಾರ್ ಎಕ್ಸಾಂಪಲ್, ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗ ಕಾರ್ಯದಿಂದ ಬೇರ್ಪಡಿಸುವುದು, ಇದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತಾ? ಹೇಳ್ತೀರಾ? ಕರೆಕ್ಟ್ ಆಗಿದೆಯಾ? ಅವನೇ ಮ್ಯಾಚ್ ಮಾಡಿದ್ದಾನೆ, ಹೊಂದಿಸಿ ಬರೆಯೋದಲ್ಲ, ಎಷ್ಟು ಪೇರ್ ಕರೆಕ್ಟ್ ಆಗಿದೆ ಅಂತ ಹೇಳಬೇಕಿಲ್ಲಿ. ಕರೆಕ್ಟ್ಲಿ ಮ್ಯಾಚ್ಡ್ ಅಂತ. ನಮ್ಮ ಸಂಯೋಜಿತ ಸಂಸ್ಕೃತಿಯು ಶ್ರೀಮಂತ ಪರಂಪರೆಯ ಮೌಲ್ಯವರ್ಧನೆ ಮತ್ತು ಸಂರಕ್ಷಣೆ, ಇದು ಮೂಲಭೂತ ಕರ್ತವ್ಯದಲ್ಲಿದೆಯಾ? ಕಾರ್ಖಾನೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ನೇಮಿಸಿಕೊಳ್ಳುವುದು ನಿಷೇಧಿಸುವುದು, ಇದು ಮೂಲಭೂತ ಹಕ್ಕುಗಳಲ್ಲಿದೆಯಾ? ಎಸ್ ಸರ್, ಹೇಳಿ ಸರ್, ಹೇಳಿ ಫಟಾಫಟ್ ಅಂತ ಹೇಳಿ. ನಾವು ಆರ್ಟಿಕಲ್ ಹೇಳಿ ನೋಡೋಣ. ಕ್ವಶನ್ ಕೇಳೋ ರೀತಿ 3 ಕೂಡ ಇಲ್ಲಿ ಸರಿ ಇದೆ. ದಿಸ್ ಈಸ್ ಆಲ್ಸೋ ಮ್ಯಾಚ್ಡ್ ಕರೆಕ್ಟ್ಲಿ, ದಿಸ್ ಇಸ್ ಮ್ಯಾಚ್ಡ್, ದಿಸ್ ಇಸ್ ಮ್ಯಾಚ್ಡ್. ರಾಜ್ಯ ನಿರ್ದೇಶ ಉದಾರವಾದಿ ತತ್ವ ಅಂತ ಬರುತ್ತೆ. ಉದಾರವಾದಿ ತತ್ವ ಎಷ್ಟು ಸರ್? 50ನೇ ವಿಧಿ. ಐ ವಿಲ್ ಶೋ ಯು. 50ನೇ ವಿಧಿ, ನ್ಯಾಯಾಂಗ ಕಾರ್ಯದಿಂದ ಬೇರ್ಪಡಿಸುವುದು. ಇನ್ನು ನಮ್ಮ ಸಂಯೋಜಿತ ಸಂಸ್ಕೃತಿ ಬಗ್ಗೆ ಮೌಲ್ಯವರ್ಧನ ಸಂರಕ್ಷಣೆ ಮಾಡಬೇಕು ಅಂತ ಮೂಲಭೂತ ಕರ್ತವ್ಯದಲ್ಲಿದೆ, ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಇದೆ. 51A(f) ಅದು ಬರುತ್ತೆ, ಅಥವಾ 51 ನಮ್ಮ ಎ ಅಂತಕ್ಕಂಥದ್ದು ನಾವು ಅಮೆಂಡ್ ಮಾಡಿ ಮೂಲಭೂತ ಕರ್ತವ್ಯ ತೋರಿಸ್ತೀವಿ. ಐ ವಿಲ್ ಶೋ ಯು. ಸಮ್ಮಿಷ್ಟ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸುವುದು 11. ಮೊದಲು ಸ್ಟಾರ್ಟಿಂಗ್ 10 ಇತ್ತು ಮೂಲಭೂತ ಕರ್ತವ್ಯ, ಆಮೇಲೆ ಅಮೆಂಡ್ ಮಾಡ್ತೀವಿ, ಇನ್ನೊಂದು ಸೇರಿಸ್ತೀವಿ. ಯಾವುದು? ಮಕ್ಕಳಿಗೆ ಪೋಷಕರು ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅನ್ನೋದು 11ನೇದು ಅಲ್ವಾ? ಇನ್ನು 24ನೇ ವಿಧಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಹೇಳುತ್ತೆ, 14 ವರ್ಷದ ಮಕ್ಕಳಿಗೆ ಕಾರ್ಖಾನೆಗಳಲ್ಲಿ ನಿಷೇಧ, ಗಣಿ ಮತ್ತು ಕಾರ್ಖಾನೆಗಳಲ್ಲಿ ಅಂತ 24ನೇ ವಿಧಿ ಹೇಳುತ್ತೆ ಸ್ನೇಹಿತರೆ. ಓಕೆ, 24ನೇ ವಿಧಿ 51A(f), ಇದು 50ನೇ ವಿಧಿ. DPSP ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಕ್ವಶನ್. ನೀವು 4-5 ಚಾಪ್ಟರ್ ಒಂದೇ ಕ್ವಶನ್ ಕೇಳ್ಬಿಡ್ತಾನೆ. ಓಕೆ, ಸೊ ಇವೆಲ್ಲ ನಾನು ಹೇಳ್ತಾ ಇದ್ದೇನಲ್ಲ, DPSP, ಫಂಡಮೆಂಟಲ್ ರೈಟ್ ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್, ಎಲ್ಲ ಒಂದು ಆರ್ಟಿಕಲ್ಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರ್ತೇನೆ. ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಲ್ಲ. ಇದನ್ನ ಫಂಡಮೆಂಟಲ್ ರೈಟ್ಸ್ ಯಾವಾಗ ಬಂತು, ಯಾರು 42ನೇ ತಿದ್ದುಪಡಿಯಲ್ಲಿ ಸೇರಿಸಿದ್ವಿ, ಸ್ವರ್ಣ ಸಿಂಗ್ ಸಮಿತಿ ಆಗಿರ್ಬೋದು, ಎಲ್ಲಿಂದ ಎರವಲು ಪಡ್ಕೊಂಡು ರಷ್ಯಾದಿಂದ. ಓಕೆ, ಮೊದಲು 10 ಇತ್ತು, ಈಗ 11 ಆಯ್ತು. 11ನೇದು ಯಾವ ತಿದ್ದುಪಡಿಯಲ್ಲಿ ಸೇರಿಸಿದ್ವಿ? ಇದು 86ನೇ ತಿದ್ದುಪಡಿಯಲ್ಲಿ ಸೇರಿಸಿದ್ವಿ. ಇವೆಲ್ಲ ನಿಮಗೆ ಗೊತ್ತಿರಬೇಕು, ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ಬೋದು. ಆಯ್ತಾ? ಓಕೆ, ನೆಕ್ಸ್ಟ್ ಚೆನ್ನಾಗಿದೆ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ರಾಜ್ಯವೊಂದರಲ್ಲಿ ನಿರ್ದಿಷ್ಟ ಪ್ರದೇಶಗಳನ್ನು 5ನೇ ಅನುಸೂಚಿ ಅಡಿಯಲ್ಲಿ ಪರಿಶಿಷ್ಟ ಪ್ರದೇಶ ಎಂದು ಘೋಷಿಸಿದ್ದಾರೆ. ಅಲ್ಟಿಮೇಟ್ ಕ್ವಶನ್, ಇಟ್ ಈಸ್ ಟೆಸ್ಟಿಂಗ್ ಯುವರ್ ನಾಲೆಡ್ಜ್. 5th ವರ್ಸಸ್
ಸಿಕ್ಸ್ತ್ ಶೆಡ್ಯೂಲ್ ಅನುಸೂಚಿ ಗೊತ್ತಿರ್ಬೇಕು ನಿಮ್ಗೆ. ವಾಟ್ ಇಸ್ ದ ಡಿಫರೆನ್ಸ್? ಫಿಫ್ತ್ ಶೆಡ್ಯೂಲ್ ಅಲ್ಲಿ ಏನ್ ಮಾಡ್ತೀವಿ? ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಮಾಡ್ತೀವಿ. ಫಿಫ್ತ್ ಶೆಡ್ಯೂಲ್ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಮಾಡ್ತೀವಿ. ಸಿಕ್ಸ್ ಶೆಡ್ಯೂಲ್ ಅಟಾನಮಸ್ ಕೌನ್ಸಿಲ್ ಮಾಡ್ತಾರೆ, ಅಟಾನಮಸ್ ಮಂಡಳಿ ಇರುತ್ತೆ. ವಾಟ್ ಇಸ್ ದ ಡಿಫರೆನ್ಸ್? ಸಿಕ್ಸ್ ಶೆಡ್ಯೂಲ್ ಇಸ್ ಫಾರ್ ATM ಸ್ಕ್ವೇರ್ ಅಂತ ಕರಿತೀವಿ. ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯಕ್ಕೆ ಮಾತ್ರ. ಫಿಫ್ತ್ ಶೆಡ್ಯೂಲ್ ಅದರ್ ಸ್ಟೇಟ್ಸ್ ಫಾರ್ ಟ್ರೈಬಲ್ ಪರ್ಪಸ್ ಮಾತ್ರ 10 ರಾಜ್ಯಗಳನ್ನು ಗುರುತಿಸಿದೀವಿ. ನೋಡಿದ್ರ ಎಷ್ಟು ಪಾಯಿಂಟ್ಸ್ಗಳಿದೆ ಸ್ನೇಹಿತರೆ. ಈಗ 5ನೇ ಅನುಸೂಚಿ ಬಗ್ಗೆ ಕೇಳಿದ್ದಾನೆ. ಅಂತಹ ಪ್ರದೇಶಗಳಲ್ಲಿ ರಾಜ್ಯ ಸರ್ಕಾರವು ತನ್ನ ಕಾರಂಗಿ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ನೋ ವೇ, ಚಾನ್ಸೇ ಇಲ್ಲ. ಟ್ರೈಬಲ್ ಅಡ್ವೈಸರಿ ಕಮಿಟಿ ಒಂದು ಮಂಡಳಿ ಮಾಡ್ತಾರೆ ಸರ್, ರಾಜ್ಯ ಪ್ರಕಾರದಲ್ಲಿ ಶಾಸನದಲ್ಲಿ ಒಂದು ಮಂಡಳಿ ಮಾಡ್ತಾರೆ. ಆ ಒಂದು ಟ್ರೈಬಲ್ ಏರಿಯಾನ, ಆ ಟ್ರೈಬಲ್ ಜನಾಂಗವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಅವರು ಶಿಫಾರಸು ಮಾಡಬಹುದು ಅಷ್ಟೇ ಹೊರತು ಅವ್ರಿಗೆ ಯಾವುದೇ ಆದ ಅಧಿಕಾರ ಇರಲ್ಲ ಆ ಮಂಡಳಿಗೆ. ಟ್ರೈಬಲ್ ಅಡ್ಮಿನಿಸ್ಟ್ರೇಷನ್ ಕೌನ್ಸಿಲ್ ಅಂತ. ಅರ್ಥ ಆಗ್ತಿಲ್ಲ? ಅದು ಸಿಕ್ಸ್ ಶೆಡ್ಯೂಲ್ ಹಂಗಲ್ಲ. ಅಟಾನಮಸ್ ಕೌನ್ಸಿಲ್, ಲೋಕಲ್ ಸೆಲ್ಫ್ ಗೋರ್ಮೆಂಟ್ಸ್, ಪಂಚಾಯತ್ ಲೆವೆಲ್ ಲೋಕಲ್ ಸೆಲ್ಫ್ ಗೋರ್ಮೆಂಟ್ಸ್ ಅವರೇ ಮಾಡೋದು. ಸಿಕ್ಸ್ ಶೆಡ್ಯೂಲ್ ನಾನು ತೋರಿಸ್ತೇನೆ ಮುಂದೆ. 2ನೇ ಆಪ್ಷನ್ ಬಂದ್ಮೇಲೆ ತಪ್ಪೊಂದು ಗೊತ್ತಾಯ್ತಲ್ಲ. ಎಸ್, ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ನಿರ್ದಿಷ್ಟ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರವು ಅಂತಹ ಪ್ರದೇಶಗಳ ಸಂಪೂರ್ಣ ಆಡಳಿತ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ. ನೋ ವೇ, ಚಾನ್ಸೇ ಇಲ್ಲ. ಯಾವ್ದು ಸರಿಯಾಗಿದೆ? ಎರಡೂ ಸರಿಯಾಗಿಲ್ಲ. ನಾನು ಈಗ ತಾನೇ ಹೇಳಿದೆ, ರಾಜ್ಯಕ್ಕೆ ತಗೊಳಕ್ಕಾಗಲ್ಲ ಅಂದ್ರೆ ಕೇಂದ್ರ ಹೆಂಗ್ ತಗೊಳ್ತದೆ ಅಲ್ಲಿ? ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನಾನು ನಿಮಗೆ ಹೇಳ್ತೀನಿ 5ನೇ ವೇಳಾಪಟ್ಟಿ 6ನೇ ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ. 5ನೇ ವೇಳಾಪಟ್ಟಿ ಅಂದ್ರೆ ಶೆಡ್ಯೂಲ್ ಅಥವಾ ಅನುಸೂಚಿ 10 ಮುಖ್ಯ ಭೂಪ್ರಭಾಗಗಳನ್ನು ತಗೊಳುತ್ತೆ. ಯಾವುದು? ಆಂಧ್ರ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ. ಅಂದ್ರೆ ಇಲ್ಲಿ ಟ್ರೈಬಲ್ ಜನಾಂಗ ಜಾಸ್ತಿ ಇದ್ದಾರೆ, ಬುಡಕಟ್ಟು ಜನಾಂಗ. ಹಾಗಾಗಿ ಆ ರಾಜ್ಯಗಳನ್ನು ಗುರುತು ಮಾಡುತ್ತೆ. ಅಲ್ಲಿ ಆಡಳಿತಾಧಿಕಾರಿ ಅಂತ ಮಾಡುತ್ತೆ ಸ್ನೇಹಿತರೆ. ಅವರು ಸಲಹೆವನ್ನ ಕೊಡಬಹುದು, ಏನ್ ಮಾಡಬೇಕೇನೋ ಅಂತ. ಬುಡಕಟ್ಟು ಸಲಹಾ ಸಮಿತಿ, ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಹೇಳಿ ನಾವು ಮಾಡ್ತೇವೆ. ಓಕೆ, ಆದ್ರೆ 6ನೇ ವೇಳಾಪಟ್ಟಿಲಿ ಹಂಗಲ್ಲ. 244 2 ವಿಧಿ, 275 1 ವಿಧಿಯಲ್ಲಿ ಬರುತ್ತೆ. 4 ಈಶಾನ್ಯ ರಾಜ್ಯಗಳು, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಅಲ್ಲಿ ಸ್ವಾಯತ್ತ ಜಿಲ್ಲೆಗಳು ಮಾಡ್ತಾರೆ, ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಮಾಡ್ತಾರೆ. ಅದಕ್ಕೆ ತನ್ನದೇ ಆದ ತೆರಿಗೆ ವಿಧಿಸುವುದು, ತನ್ನದೇ ಆದ ಆಡಳಿತ ಮಾಡ್ಕೊಳ್ಳೋದು, ತನ್ನದೇ ಆದ ಶಾಸಕಾಂಗ, ನ್ಯಾಯಾಂಗ, ಇದೆಲ್ಲ ಆ ಒಂದು ಲೋಕಲ್ ಲೆವೆಲ್ ಅಲ್ಲಿ ಮಾಡ್ಕೊಳ್ಳೋಂತ ಅಧಿಕಾರ ಇದಕ್ಕಿದೆ. ಅದನ್ನ ನೋಡ್ಕೊಳ್ತಕ್ಕಂಥದ್ದು ಯಾರು? ರಾಜ್ಯಪಾಲರು. ಯಾರು? ಅಟಾನಮಿಕ್ ಡಿಸ್ಟ್ರಿಕ್ಟ್ ಕೌನ್ಸಿಲ್. ದ ಮೇನ್ ಡಿಫರೆನ್ಸ್ ಈಸ್ ಇಟ್ ಈಸ್ ಫಾರ್ ಟ್ರೈಬಲ್ ಏರಿಯಾಸ್, ಇಟ್ ಈಸ್ ಫಾರ್ ಶೆಡ್ಯೂಲ್ಡ್ ಏರಿಯಾಸ್. ಫಿಫ್ತ್ ಶೆಡ್ಯೂಲ್ಡ್ ಏರಿಯಾಸ್. ಮತ್ತೆ ಇನ್ನೊಂದು ಪಾಯಿಂಟ್ ಎಂದರೇನು, ಈಗ ಪಂಚಾಯತ್ ಲೆವೆಲ್ ಇರುತ್ತಲ್ಲ, ಆ ಈ ಏರಿಯಾಗಳಿಗೆ ನಿಮ್ಗೆ ಗೊತ್ತಿದೆ ಪೆಸಾ ಆಕ್ಟ್ ಅಂತೀವಿ ಅಲ್ವಾ ಸರ್? ಪೆಸಾ ಆಕ್ಟ್, ಪೆಸಾ ಕಾಯ್ದೆ, ಪಂಚಾಯತ್ ಎಕ್ಸ್ಟೆನ್ಷನ್ ಶೆಡ್ಯೂಲ್ ಏರಿಯಾ ಅಂತ. ಇಟ್ ಈಸ್ ಅಪ್ಲಿಕಬಲ್ ಟು ದಿಸ್ ಏರಿಯಾ, ಫಿಫ್ತ್ ಶೆಡ್ಯೂಲ್ಗೆ. ಆದ್ರೆ ಇಟ್ ಈಸ್ ನಾಟ್ ಅಪ್ಲಿಕಬಲ್ ಟು, ಇಲ್ಲಿ ನೋಡಿ, ಅಪ್ಲಿಕಬಲ್, ಇಟ್ ಈಸ್ ನಾಟ್ ಅಪ್ಲಿಕಬಲ್. Tribal Advisory Committee Scheduled Area do not perform administrative duties. Administrative duties ಮಾಡಲ್ಲ. ಓಕೆ, ಜಸ್ಟ್ ಅವರು ಏನ್ ಮಾಡಬಹುದು? ಅಡ್ವೈಸ್ ಮಾಡಬಹುದು ಅಷ್ಟೇ ಸರ್ಕಾರಕ್ಕೆ. ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಹ್ಯಾವ್ ಎ ಮಚ್ ಅಟಾನಮಿ. ಲೋಕಲ್ ಲೆವೆಲ್ ಗವರ್ನೆನ್ಸ್ ಮಾಡ್ತಾರೆ ಅವರು. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಡ್ತೀನಿ. ಭಾರತದ ಸಂವಿಧಾನ ಅಡಿಯಲ್ಲಿ ಈ ಕೆಳಗಿನ ವಿಷಯವನ್ನು ಪರಿಗಣಿಸಿ. 7ನೇ ಅನುಸೂಚಿಯಲ್ಲಿ ಪಟ್ಟಿ 1 ಕೇಂದ್ರ ಪಟ್ಟಿ ಇದೆ. ಓಕೆ, ರಾಜ್ಯವೊಂದರ ಕಾರ್ಯಾಂಗ ಅಧಿಕಾರದ ವ್ಯಾಪ್ತಿ. ಓಕೆ, ರಾಜ್ಯಪಾಲರ ಹುದ್ದೆಗಳಿಗೆ ಸಂಬಂಧಿಸಿದ ಷರತ್ತು. ಸಂವಿಧಾನ ಅಡಿಯಲ್ಲಿ ಈ ವಿಷಯಗಳನ್ನ ಪರಿಗಣಿಸೋಣ. ಮೇಲಿನವುಗಳಲ್ಲಿ ಯಾವುದಕ್ಕೆ ಸಂವಿಧಾನದ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಅನುಮೋದನೆಗಾಗಿ ಭಾರತದ ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಮೊದಲು ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಶಾಸಕಾಂಗ ಅನುಮೋದನೆ ಅಗತ್ಯವಿರುತ್ತದೆ. ಈ 3 ಒಂದು ಟಾಪಿಕ್ ಬಗ್ಗೆ ಏನಾದ್ರೂ ಅಮೆಂಡ್ಮೆಂಟು ಏನಾದ್ರು ಸೇರಿಸಬೇಕು, ತೆಗಿಬೇಕು ಅಂತ ಮಾಡಿದಾಗ ಅರ್ಧದಷ್ಟು ರಾಟಿಫಿಕೇಶನ್ ಆಫ್ ದ ಸ್ಟೇಟ್ಸ್, ಅರ್ಧದಷ್ಟು ರಾಜ್ಯಗಳ ಅನುಮತಿ ಬೇಕಾಗುತ್ತೆ ಆ ಬಿಲ್ಗೆ. ಯಾವುದು ಅದು ಅಂತ ಕೇಳಿದ್ದಾರೆ ಈ 3ರಲ್ಲಿ. ನೋಡಿ, 7ನೇ ಅನುಸೂಚಿಲಿ ಏನ್ ಬರುತ್ತೆ ಸರ್? ಕೇಂದ್ರ ಪಟ್ಟಿನೂ ಬರುತ್ತೆ, ರಾಜ್ಯ ಪಟ್ಟಿನೂ ಬರುತ್ತೆ, ಸಮವರ್ತಿ ಪಟ್ಟಿ ಬರುತ್ತೆ. ಸೊ ಏನಾರು ಅಮೆಂಡ್ ಮಾಡ್ಬೇಕು, ಇಲ್ಲಿಂದ ತೆಗ್ದಲ್ಲ ಹಾಕ್ಬೇಕು, ಅದು ಕೇಂದ್ರ ಪಟ್ಟಿದಾಗ್ಲಿ ಏನಾಗ್ಲಿ, ಇದಕ್ಕೆ ರಾಜ್ಯಗಳ ಅನುಮತಿ ಬೇಕು ಅರ್ಧದಷ್ಟು. ಅರ್ಥ ಆಗ್ತಿಲ್ಲ? ಇಲ್ಲಿ ನೋಡಿ, ಇಲ್ಲಿ ರಾಜ್ಯವೊಂದರ ಕಾರ್ಯಾಂಗ ಅಧಿಕಾರ ವ್ಯಾಪ್ತಿ, ಗವರ್ನೆನ್ಸ್, ಎಕ್ಸಿಕ್ಯೂಟಿವ್ ಪವರ್ ಆಫ್ ರಾಜ್ಯದ ಒಂದು ಕೆಲಸ ಮಾಡ್ತಕ್ಕಂಥ ಈ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಸರ್? ಇದಕ್ಕೂ ಬೇಕು ರಾಜ್ಯಗಳ ಒಂದು ಪರ್ಮಿಷನ್. ಒಂದು ಅರ್ಧದಷ್ಟು ರಾಜ್ಯಗಳ ಪರ್ಮಿಷನ್ ಅಪ್ರೂವ್ ಆದ್ರೆ ಮಾತ್ರ ಬಿಲ್ ಪಾಸ್ ಆಗಕ್ಕೆ ಸಾಧ್ಯ. 3ನೇ, ರಾಜ್ಯಪಾಲರ ಹುದ್ದೆಗೆ ಷರತ್ತು. ಇದಕ್ಕೆ ಬೇಕಾಗಿಲ್ಲ ಸರ್. ನಿಮ್ಗೆ ಗೊತ್ತಿದೆ, ರಾಷ್ಟ್ರಪತಿಗಳು ನೇಮಿಸ್ತಾರೆ, ಇವರು ಅವ್ರ ರಿವಿಷನ್ ಕೊಡ್ತಾರೆ. ರಾಜ್ಯಕ್ಕೆ ಯಾವುದೇ ಆದ ಒಂದು ರಾಜ್ಯಪಾಲರ ನೇಮಕ ತೆಗೆದಾಕೋದು. ಈಗ ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ನ ನಾವೇನ್ ಮಾಡ್ತೀವಿ? ಮಹಾಭಿಯೋಗ ಮಾಡ್ತೀವಿ. ನಿಮ್ಗೆ ಗೊತ್ತು, ಇಂಪೀಚ್ ಮಾಡ್ತೀವಿ.
ರಾಜ್ಯಪಾಲರನ್ನ ಇಂಪೀಚ್ ಮಾಡೋಕ್ಕಾಗತ್ತೆ ರಾಜ್ಯ ಸರ್ಕಾರ? ಆಗಲ್ಲ. ನೋ ವೇ. ಆಪ್ಷನ್ 3 ಇಸ್ ರಾಂಗ್ ಆನ್ಸರ್. ಸೊ 1 and 2 ಇಸ್ ದ ರೈಟ್ ಆನ್ಸರ್. ಎಷ್ಟು ಚೆನ್ನಾಗಿದೆ ಕ್ವಶನ್, ಎಷ್ಟು ನಿಮ್ಮ ಕಾನ್ಸೆಪ್ಟ್ ಮಾಡುತ್ತೆ ಸರ್. ಫಾರ್ ಎಕ್ಸಾಂಪಲ್ ಭಾಗ 5, ಭಾಗ 6, ಭಾಗ 9 ಏನ್ ಹೇಳುತ್ತೆ? ಇವೆಲ್ಲ ಬರುತ್ತೆ ನಿಮಗೆ ಇನ್ನು 368ನೇ ವಿಧಿ ಅಡಿಯಲ್ಲಿ. ಭಾಗ 5 ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ, ಭಾಗ 7 ಓಕೆ, ಭಾಗ 9, ಭಾಗ 6 ರಾಜ್ಯ ವಿಧಾನಮಂಡಲ, ಉಚ್ಚ ನ್ಯಾಯಾಲಯ, ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ಇವೆಲ್ಲ ಕೇಂದ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೇಕು. ಅರ್ಥ ಆಗ್ತಿದೆಯಲ್ಲ? ನಾವು 368ನೇ ವಿಧಿ ಅಡಿಯಲ್ಲಿ 3 ಭಾಗ ಮಾಡ್ತೀವಿ. ಏನು? ಸರಳ ಬಹುಮತ, ವಿಶೇಷ ಬಹುಮತ, ವಿಶೇಷ ಬಹುಮತ, ಅರ್ಧ ರಾಜ್ಯಗಳ ಒಪ್ಪಿಗೆ ಅಂತ ಮಾಡ್ತೀವಿ. ಅರ್ಧ ರಾಜ್ಯಗಳ ಒಪ್ಪಿಗೆ ಯಾವುದು? ಇಲ್ಲಿ ನಾನು ಲಿಸ್ಟ್ ಕೊಡ್ತೀನಿ. ಸರಳ ಬಹುಮತ ಯಾವುದು ಅಂತ ನೋಡ್ಕೊಂಬಿಡಿ, ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಬೇಕಾದ್ರೆ ಈ ತರ ಪಾಯಿಂಟ್ ಕೊಟ್ಟು ಇದಕ್ಕೆ ಸರಳ ಬಹುಮತ ಸಾಕಾ, ವಿಶೇಷ ಬಹುಮತ ಬೇಕಾ, ಅರ್ಧ ರಾಜ್ಯಗಳ ಒಪ್ಪಂದ ಬೇಕಾ ಅಂತ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಂಬಿಡಿ ಇವೆಲ್ಲ. ರಾಜ್ಯಗಳ ರಚನೆ, ಗಡಿ ಹೆಸರು, ಪೌರತ್ವ, ವಿಧಾನ ಪರಿಷತ್ಗಳ ರಚನೆ, ರದ್ದತಿ, ಸರಳ ಬಹುಮತ ಸಾಕೋದಿಕ್ಕೆ ಸ್ನೇಹಿತರೆ. ವೇತನ, ಭತ್ಯೆ, ಅಧಿಕೃತ ಭಾಷೆ, ಕೇಂದ್ರಾಡಳಿತ, ಆದಿವಾಸಿ ಪ್ರದೇಶಗಳ, ಯಾಕಂದ್ರೆ ಕೇಂದ್ರಾಡಳಿತ ಅಂದ ತಕ್ಷಣ ಕೇಂದ್ರಕ್ಕೆ ಬರುತ್ತೆ. ಸರಳ ಬಹುಮತ ಸಾಕು. ವಿಶೇಷ ಬಹುಮತ ಯಾವ್ದಕ್ಕೆ ಬೇಕು? ಮೂಲಭೂತ ಹಕ್ಕು, ರಾಜನೈತಿಕ ತತ್ವಗಳು ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ಒಂದು ಸಾಂವಿಧಾನಿಕ ತಿದ್ದುಪಡಿ ಬೇಕಾಗುತ್ತೆ. ಮತ್ತೆ ರಾಜ್ಯಗಳ ಒಪ್ಪಿಗೆ, ರಾಷ್ಟ್ರಪತಿ ಚುನಾವಣೆಗೆ ಬೇಕಾಗ ರಾಜ್ಯಗಳ ಒಪ್ಪಿಗೆ ಬೇಕಾಗುತ್ತೆ. ಕೇಂದ್ರ ರಾಜ್ಯಗಳ ಅಧಿಕಾರ ವಿಭಜನೆಗೆ ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ರಚನೆ ಅಧಿಕಾರಕ್ಕೆ ಬೇಕಾಗುತ್ತೆ. ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯಕ್ಕೆ ಬೇಕಾಗುತ್ತೆ. ಸಂವಿಧಾನ ತಿದ್ದುಪಡಿಗೆ ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ತಿದ್ದುಪಡಿಗೆ ಬೇಕಾಗುತ್ತೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳ ಒಪ್ಪಿಗೆ ಬೇಕಾಗುತ್ತೆ. ಓಕೆ, ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಲೋಕಸಭೆಯು ವಿಸರ್ಜನೆ ಆದಾಗ ವಿಸರ್ಜನೆ ನಂತರದ ಲೋಕಸಭೆಯ ಮೊದಲ ಸಭೆ ಸೇರುವ ತಕ್ಷಣದ ಕ್ಷಣದವರೆಗೂ ಸಭಾಪತಿ ಸ್ಪೀಕರ್ ತಮ್ಮ ಹುದ್ದೆಯನ್ನು ತ್ಯಜಿಸುವುದಿಲ್ಲ. ಓಕೆ, ಗೊತ್ತಾಯ್ತಲ್ವಾ? ಈಗ ಯಾವ್ದಾದ್ರು ಸರ್ಕಾರ ಹೋಯ್ತು ಅಂದ್ರೆ ನೆಕ್ಸ್ಟ್ ಸರ್ಕಾರ ಬಂದ್ ಮಾಡೋ ತನಕ ಅವ್ರು ತ್ಯಜಿಸೋದಿಲ್ಲ. ಕರೆಕ್ಟ್ ಅಲ್ವಾ ಸರ್? ಭಾರತ್ ಅವರು ಬಂದಾಗ ನೆಕ್ಸ್ಟ್ ಅವ್ರು ಆಟೋಮೆಟಿಕ್ ಆಗಿ ರಿಸೈನ್ ಮಾಡೋಗ್ತಾರೆ. ಭಾರತ ಸಂವಿಧಾನ ನಿಬಂಧನೆಗಳ ಪ್ರಕಾರ ಲೋಕಸಭೆಯ ಸದಸ್ಯರೊಬ್ಬರು ಸಭಾಪತಿಯಾಗಿ ಆಯ್ಕೆ ಆದಾಗ ಅವರು ತಕ್ಷಣವೇ ತಮ್ಮ ರಾಜಕೀಯ ಪಕ್ಷಕ್ಕೆ ರಾಜೀನಾಮೆ ನೀಡಬೇಕು. ಆತರ ಏನಾದ್ರು ನಮ್ಮ ಸಂವಿಧಾನದಲ್ಲಿ ಇದೆಯಾ? ಲೋಕಸಭೆಯು ಸಭಾಪತಿಯನ್ನು ಆ ಸದನದಿಂದ ಒಟ್ಟು ಸದಸ್ಯರ ಬಹುಮತ ಅಂಗೀಕರಿಸಲ್ಪಟ್ಟ ನಿರ್ಣಯದ ಮೂಲಕ ಹುದ್ದೆಯನ್ನು ತೆಗೆದುಹಾಕಬಹುದು. ಆದರೆ ಅಂತ ನಿರ್ಣಯವನ್ನು ಮಂಡಿಸುವ ಉದ್ದೇಶದ ಬಗ್ಗೆ ಕನಿಷ್ಠ 14 ದಿನಗಳ ಮುಂಚಿತವಾಗಿ ಸೂಚನೆ ನೀಡದ ಹೊರತು ಯಾವುದೇ ನಿರ್ಣಯವನ್ನು ಮಂಡಿಸುವುದಿಲ್ಲ. ಅಂದ್ರೆ ನಿಮ್ಗೆ ಸ್ಪೀಕರ್ ಬಗ್ಗೆ ಕೇಳ್ತಾ ಇದ್ದಾನೆ. ಸರ್ಕಾರ ಬಿದ್ದ ತಕ್ಷಣ ಸ್ಪೀಕರ್ ಯಾರು ರಿಸೈನ್ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅವ್ರು ರಿಸೈನ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಿರ, ಮುಖ್ಯಮಂತ್ರಿ ರಿಸೈನ್ ಮಾಡಿದ್ರೆ ಸರ್ಕಾರನ ಬಿದ್ದಂಗೆ ಅರ್ಥ. ಒಬ್ಬ ಮಂತ್ರಿ ರಿಸೈನ್ ಮಾಡಿದ್ರೆ ಸರ್ಕಾರ ಬಿಡಲ್ಲ ಅಲ್ವಾ? ಅವಾಗ ಆ ಟೈಮಲ್ಲಿ ಯಾರು ಸ್ಪೀಕರ್ ಆಗಿದ್ದು? ಸ್ಪೀಕರ್ ಉಪಸಭಾಪತಿ ಇವರಾಗಿರೋ ಉಪಸಭಾಪತಿ ನಮ್ಮ ಲಂಬಾಣಿ ಯಾರಪ್ಪ ಅವರು ಇವರಾಗಿದ್ರು, ಹೆಸರು ಬರ್ತಾ ಇಲ್ಲ. ಸೊ ಅವರು ಈಗ ಸಚಿವರಾಗಿದ್ದಾರೆ. ಯಾರು ಸಚಿವ ಮೊನ್ನೆ ಆಯ್ತಲ್ಲ ಎಕ್ಸ್ಟೆನ್ಷನ್, ನಮ್ಮ ಡಿ.ಕೆ. ಶಿವಕುಮಾರ್ ಸಚಿವರಾಗಿದ್ದಾರೆ. ಅವ್ರ ಸಚಿವ ಆಗ ತನಕಕ್ಕಿಂತ ಮುಂಚೆ ಅವರು ರಿಸೈನ್ ಮಾಡಿರಲಿಲ್ಲ. ಓಕೆ, ಉಪಸಭಾಪತಿ ಬಗ್ಗೆ. ಮತ್ತೆ ಸಭಾಪತಿ ಯಾರಾಗಿದ್ರು ನಮ್ಮ ರಾಜ್ಯದಲ್ಲಿ? ಖಾದರ್. ಅವ್ರಿಗೆ ಸಚಿವ ಫಸ್ಟ್ ಟೈಮ್ ಸಚಿವ ಸಿಕ್ತು ಡಿ.ಕೆ. ಶಿವಕುಮಾರ್ ಒಂದು ಮುಖ್ಯಮಂತ್ರಿ ಮಂಡಲದಲ್ಲಿ. ಆಗ ಅವ್ರು ರಿಸೈನ್ ಮಾಡಿದ್ರು. ಆದ್ರೆ ಉಪಸಭಾಪತಿ ರಿಸೈನ್ ಮಾಡಿರ್ಲಿಲ್ಲ, ಈಗ ರಿಸೈನ್ ಮಾಡಿದ್ರು ಅವ್ರ ಸಚಿವ ಸ್ಥಾನ ಸಿಕ್ಕ ತಕ್ಷಣ. ನಾನು ಹೇಳ್ತಾ ಇರೋದು ನಿಮ್ಗೆ ಮಾಡಬೇಕಾದ ನೆಸಿಟಿ ಇಲ್ಲ. ದಿಸ್ ಇಸ್ ಕರೆಕ್ಟ್. ಆದ್ರೆ ಎರಡನೇದು ತಪ್ಪು. ಎರಡನೇದು ಏನ್ ಹೇಳುತ್ತೆ, ರಾಜೀನಾಮೆ ಪಕ್ಷ ಕೊಡ್ಲೇಬೇಕು. ದಟ್ ಇಸ್ ನಾಟ್ ಯೂಶಲಿ ಕೊಡ್ತಾರೆ. ಯಾಕೆಂದ್ರೆ ಸ್ಪೀಕರ್ ಆಗಿರೋರು ನಿರ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ ಅವರ ಒಂದು ಪಕ್ಷಕ್ಕೆ ಯೂಶಲಿ ಕೊಡ್ತಾರೆ. ಬಟ್ ಆತರ ಕೊಡ್ಲೇಬೇಕು ಅಂತ ಯಾವ್ದೋ ನಿಬಂಧನೆ ಇಲ್ಲ, ಸಂವಿಧಾನದಲ್ಲಿ ಇಲ್ಲ. ಓಕೆ, ಲೋಕಸಭೆಯ ಸಭಾಪತಿ ಆಸನದಿಂದ ಅಂದಿನ ಒಟ್ಟು ಸದಸ್ಯರ ಬಹುಮತ, ಇದು ಕರೆಕ್ಟ್. ಯಾರೋ ಸ್ಪೀಕರ್ನ ನಾವು ತೆಗಿಬೇಕು ಅಂತಂದ್ರೆ ಫಸ್ಟ್ 14 days ಅವರ ವಿರುದ್ಧ ನಿರ್ಣಯ ಮಂಡಿಸಿ ಒಂದಷ್ಟು ಸಿಗ್ನೇಚರ್ ಹಾಕಿ ಕೊಡ್ತೀವಿ. 14 ದಿನ ನೋಟಿಸ್ ಕೊಡ್ತೀವಿ. ಆಮೇಲೆ ಅವ್ರ ಬಹುಮತಗಳನ್ನ ಅವರ ವಿರುದ್ಧ ಮಾಡ್ತೀವಿ. ದಿಸ್ ಇಸ್ ಕರೆಕ್ಟ್. ಸೊ 1 and 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು ಸ್ನೇಹಿತರೆ? ವೆರಿ ವೆರಿ ಇಂಪಾರ್ಟೆಂಟ್. 94ನೇ ಪ್ರಕಾರ ಬರುತ್ತೆ ವಿಧಿ. ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೀನಿ. ಎಲ್ಲಾ ರಾಜ್ಯಗಳಲ್ಲಿ ಮಧ್ಯಂತರ ಹಂತದ ಪಂಚಾಯತ್ಗಳು ಅಸ್ತಿತ್ವದಲ್ಲಿದೆ. ಮಧ್ಯಂತರ ಹಂತದ ಪಂಚಾಯತ್ಗಳನ್ನ ಸದಸ್ಯರಾಗಲು ಅರ್ಹತೆ ಪಡೆಯಲು ಒಬ್ಬ ವ್ಯಕ್ತಿಯು 30 ವರ್ಷ ವಯಸ್ಸನ್ನು ಪೂರೈಸಬೇಕು. ಅಂದ್ರೆ ನಮ್ಮ ಪಂಚಾಯತ್ ವ್ಯವಸ್ಥೆ ಹೆಂಗಿದೆ? ಆಸ್ ಪರ್ ದ ಪಂಚಾಯತ್ 73 ಒಂದು ಇದ್ರ ಪ್ರಕಾರ, ತಿದ್ದುಪಡಿ ಪ್ರಕಾರ ಎಷ್ಟಿದೆ? 3 ಹಂತದ. ಮೊದಲನೇ ಹಂತ, 2, 3 ಹಂತ ಇದೆ. ಕೆಳ ಹಂತ, ಮಧ್ಯಮ ಹಂತ, ಮೇಲಂತ. ಇದು ಮೇಲಂತ, ಇದು ಮಧ್ಯಮ ಹಂತ, ತಾಲೂಕು ಪಂಚಾಯತಿ, ಕೆಳ ಹಂತ ಗ್ರಾಮ ಪಂಚಾಯತಿ. 3 ಹಂತ ಇದೆ ಅಲ್ವಾ ಸರ್? ಇಲ್ಲಿ ಎಲ್ಲಾ ರಾಜ್ಯಗಳು ಮಧ್ಯದ ಹಂತದ ಪಂಚಾಯತ್ ಅಸ್ತಿತ್ವದಲ್ಲಿ ಎಲ್ಲಾ ರಾಜ್ಯದಲ್ಲಿ ಇದೆಯಾ? ನೀವು ಕರೆಕ್ಟ್ ಆರ್ಟಿಕಲ್ ಓದಿದ್ರೆ ಗೊತ್ತಿರುತ್ತೆ. ಪಂಚಾಯತ್ ಇಸ್ ವೆರಿ ವೆರಿ ರೂರಲ್ ಡೆವಲಪ್ ಪಂಚಾಯತ್ ರಾಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಧ್ಯಂತರ ಹಂತದ ಪಂಚಾಯತ್ಗಳು
ಸದಸ್ಯರಾಗಲು ಅರ್ಹತೆ ಪಡೆಯಲು ವೆರಿ ಇಂಪಾರ್ಟೆಂಟ್ ಇದು. ಒಬ್ಬ ವ್ಯಕ್ತಿಯು 30 ವರ್ಷ ವಯಸ್ಸನ್ನು ಪೂರೈಸಬೇಕು. ಕರೆಕ್ಟಾ ಇದು? ಪಂಚಾಯತ್ಗೆ 30 ವರ್ಷ ಇರಬೇಕಾ? ನೋ. ಎಷ್ಟು ಸರ್? 21 ವರ್ಷ. ಎಲ್ಲಾ ರಾಜ್ಯಗಳಲ್ಲೂ ಇದೆಯಾ? ನೋ, ದಿಸ್ ಇಸ್ ಆಲ್ಸೋ ರಾಂಗ್. ರಾಜ್ಯವು ವಿಧಿಸಬಹುದಾದ ತೆರಿಗೆಗಳು ಮತ್ತು ಸುಂಕಗಳ ನಿವ್ವಳ ಆದಾಯವನ್ನು ರಾಜ್ಯ ಮಧ್ಯಂತರಾಂತರ ಪಂಚಾಯತ್ ನಡುವೆ ಹಂಚಿಕೆ ಮಾಡುವ ಕುರಿತು ಶಿಫಾರಸು ಮಾಡಲು, ಮಧ್ಯಂತರಾಂತರ ಪಂಚಾಯತ್ ಆರ್ಥಿಕ ಸ್ಥಿತಿಯನ್ನು ಪರಿಶೀಲಿಸಲು ರಾಜ್ಯದ ಮುಖ್ಯಮಂತ್ರಿ ಆಯೋಗವನ್ನು ರಚಿಸುತ್ತಾರೆ. ಅಂದ್ರೆ ದುಡ್ಡುಗಳ ಒಂದು ಡಿಸ್ಟ್ರಿಬ್ಯೂಷನ್ಸ್ಗೆ ಹೆಂಗ್ ಕೊಡಬೇಕೇನೋ ಅಂತ ಒಂದು ಆಯೋಗನ ಮುಖ್ಯಮಂತ್ರಿ ರಚಿಸ್ತಾರೆ ಅಂತ ಹೇಳ್ತದೆ. ದಿಸ್ ಇಸ್ ಆಲ್ಸೋ ರಾಂಗ್. ಯಾವುವು ಸರಿಯಲ್ಲ, 3 ಸರಿಯಲ್ಲ. ಆಪ್ಷನ್ ಡಿ. ಸರ್ ಏನ್ ಸರ್ ಇದು? ಆಪ್ಷನ್ 3 ತಪ್ಪ? ಹೌದು ಸರ್. ರಾಜ್ಯಕ್ಕೆ ಈ ಪಂಚಾಯತಿಗಳ ನಡುವೆ ಹಣ ಹಂಚಿಕೊಳ್ಳಕ್ಕೆ ರಾಜ್ಯ ಹಣಕಾಸು ಆಯೋಗ ಇದೆ. ಆರ್ಟಿಕಲ್ ಹೇಳುತ್ತೆ 243 ತೋರಿಸ್ತೀನಿ ನಾನು. ಐ ವಿಲ್ ಶೋ ಯು. 243 43 ಬಿಗ್ ಬನ್ನಿ. ಇಲ್ಲಿ ನೋಡಿ, 20 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯ ರಾಜ್ಯಗಳು ತಾಲೂಕು ಪಂಚಾಯತ್ ರಚಿಸಬೇಕಾಗಿಲ್ಲ. ಮಧ್ಯಂತರ ಇಲ್ಲ. ಫಾರ್ ಎಕ್ಸಾಂಪಲ್, ಯಾವುದಾದ್ರಲ್ಲಿ ಮಧ್ಯಂತರ ಇಲ್ಲ ಅಂತ ನೋಡೋದಾದ್ರೆ, ನೀವು ಇವಾಗ ಗೋವಾ, ಸಿಕ್ಕಿಂ ರಾಜ್ಯಗಳು, ಲಕ್ಷದ್ವೀಪ, ದಾದ್ರಾ, ನಗರ ಹಾವೇಲಿ, ದಮನ್ ಡಿಯು, ಇಲ್ಲೆಲ್ಲ ಮಧ್ಯಂತರ ಇಲ್ವೇ ಇಲ್ಲ. 2 ಅಂತದ್ದು ಮಾತ್ರ ಇರೋದು. ಜನಸಂಖ್ಯೆ ಕಮ್ಮಿ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು 243 ಎಫ್ ಅಂತ ತೋರಿಸ್ತೀನಿ. 21 ವರ್ಷ ಇರಬೇಕು, 30 ವರ್ಷ ಅಲ್ಲ ಅರ್ಹತೆ. ಇನ್ನು 243 ಪಂಚಾಯತ್ ಹಣಕಾಸು ಪರಿಸ್ಥಿತಿ ಬಳಸಲು ರಾಜ್ಯ ಹಣಕಾಸು ಆಯೋಗದ ರಚನೆ ಬಗ್ಗೆ ಮಾತಾಡುತ್ತೆ. ನೋಡಿದ್ರ, ನಿಮ್ಗೆ ಡೈರೆಕ್ಟ್ ಆಗಿ ಕೇಳಿಲ್ಲ, ಇಂಡೈರೆಕ್ಟ್ ಆಗಿ ಕೇಳಿದ್ದಾನೆ ಕ್ವಶನ್. ಅಂದ್ರೆ ನಿಮ್ಗೆ ಅರ್ಥ 243 ಆರ್ಟಿಕಲ್ ಎ ಇಂದ ನಿಮ್ಗೆ ಎಂ ತನಕ ಗೊತ್ತಿರ್ಬೇಕು. ಎಂ ಅಲ್ಲ, ಓ ತನಕ ಗೊತ್ತಿರ್ಬೇಕು. 243 ಓ ತನಕ ಗೊತ್ತಿರ್ಬೇಕು. ಏನೇನ್ ಆರ್ಟಿಕಲ್ ಏನೇನಾಗತ್ತೆ ಅಂತ. ಪಂಚಾಯತ್ ರಾಜ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ ಸಪರೇಟ್ ವಿಡಿಯೋನ ಇದೆ ಪಂಚಾಯತ್ ಬಗ್ಗೆ, ನೋಡಿ. PDF ಸಿಗುತ್ತೆ. ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಮತ್ತು ಕೋಆಪರೇಟಿವ್ ಅಂತ. ನಿಮ್ಗೆ ಇದಕ್ಕೂ KSಗೂ ಬೇಕಾಗತ್ತೆ ಇದು. ಓಕೆ, ಇನ್ನೂ ತುಂಬಾ ಕ್ವಶನ್ಸ್ ಇದೆ. ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇಷ್ಟ ಆಗಿದೆ. ಇನ್ನು ಇದೆ ತಗೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ತುಂಬಾ ಲೆಂತ್ ಆಗಬಾರ್ದು, ಒಳ್ಳೆ ಸೂಪರ್ ಆಗಿರಬೇಕು. ನಿಮ್ಗೂ ಫ್ರೆಶ್ನೆಸ್ ಇರಬೇಕು ಅಲ್ವಾ ಸರ್? ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟ್ ಸಪರೇಟ್ ಕೊಟ್ಟಿದ್ದೀವಿ. ಇದಕ್ಕೆ ಸಪರೇಟ್ ಹೊಸದಾಗಿ KS ಪ್ಲೇ ಲಿಸ್ಟ್ ಮಾಡಿದ್ದೀವಿ. ಓಕೆ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಹೇಳಿ KS ಪ್ಲೇಸ್ ಮಾಡಿದ್ವಿ. GK, ಕರೆಂಟ್ ಅಫೇರ್, ಸ್ಕೀಮ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ.